ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಗೆ ದ ಫೇಮಸ್ ಜಾಕಿ ಚಾನ್ ಅವರ ಸ್ಟಂಟ್ ಟೀಮ್ ಜಾಯ್ನ್ ಆಗಿದ್ದಾರೆ. ಡಿಸ್ನಿ ಅವರ D23 ಇವೆಂಟ್ ಅಲ್ಲಿ ನಮಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಪೋಸ್ಟರ್ ಲೀಕ್ ಆಗಿದೆ. ಅದೇ ಇವೆಂಟ್ ನ ಅಟೆಂಡ್ ಮಾಡೋಕೆ ಡೈರೆಕ್ಟರ್ ಆದ ರೂಸೋ ಬ್ರದರ್ಸ್ ಮತ್ತೆ ನಮ್ಮ ಆಂಟ್ ಮ್ಯಾನ್ ಕೂಡ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಇವೆಲ್ಲದಕ್ಕಿಂತ ಬೆಸ್ಟ್ ಅಪ್ಡೇಟ್ ಬಂದು ಮಾರ್ವೆಲ್ ಅವರು ಈಗ ಒಂದು 1980 ಸೆಟ್ ಆಗ್ತಿದ್ದಾರೆ. ಅಂಡ್ ಆ ಸೆಟ್ ಅಲ್ಲಿ ನಮ್ಮ ಡಾಕ್ಟರ್ ಡೂಮ್, ಲೋಕಿ, ನಮ್ಮ ಸ್ಟೀವ್ ರಾಜರ್ಸ್ ಮತ್ತೆ ಪೆಗಿ ಕಾರ್ಟರ್ ಕಾಣಿಸ್ಕೊಂಡಿದ್ದಾರೆ. ಏನಿದ್ದು ಎಲ್ಲಿಗೆ ಲಿಂಕ್ ಆಗುತ್ತೆ ಇವೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೋಕಿ ಸೀರೀಸ್ ಇಂದ ಕ್ಯಾಂಗ್ ಇಂದ ನಮಗೆ ಮಲ್ಟಿವರ್ಸ್ ಶುರು ಆಗಿದ್ದು. ವಾಟ್ ಇಫ್ ಇವೆಲ್ಲ ಮಲ್ಟಿವರ್ಸ್ ಶುರು ಆಗಿದ್ದು ಲೋಕಿಯಿಂದ ಅಲ್ಲ, ಒಬ್ಬ ಸ್ಟಿರಾಯ್ಡ್ಸ್ ಹಾಕೊಂಡಿರೋ ಹ್ಯೂಮನ್ ಅವನ ಲವರ್ನ ಮೀಟ್ ಮಾಡಿದ್ರಿಂದ. ನಿಮಗೆ ಗೊತ್ತಿರೋ ಹಾಗೆ ಅವೆಂಜರ್ಸ್ ಎಂಡ್ ಗೇಮ್ ಮೂವಿ ಆದ್ಮೇಲೆ ಮಾರ್ವೆಲ್ ಎಂಡ್ ಆಗೋಯ್ತು. ಇದನ್ನೇ ಇಟ್ಕೊಂಡು ಈಗ ಅವೆಂಜರ್ಸ್ ಡೂಮ್ಸ್ಡೇ ಹಾಗೂ ಅವೆಂಜರ್ಸ್ ಎಂಡ್ ಗೇಮ್ ಮೂವಿಯ ರೈಟರ್ ಆದ ಸ್ಟೀವನ್ ಮೆಕ್ಫೀಲಿ ಅವರು ಅವೆಂಜರ್ಸ್ ಎಂಡ್ ಗೇಮ್ನ ಸ್ಟೋರಿ ಲೈನಲ್ಲೇ ಲೂಪ್ ಹೋಲ್ನ ಹುಡುಕಿ ಅಲ್ಲಿಂದಾನೇ ಇವೆಲ್ಲ ಮಲ್ಟಿವರ್ಸ್ ಸ್ಟೋರಿನ ತೋರಿಸ್ಬೇಕು ಅಂತ ರೆಡಿ ಆಗಿದ್ದಾರೆ. ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇಯಲ್ಲಿ ಡಾಕ್ಟರ್ ಡೂಮ್ಗೆ ಕ್ಯಾಂಗ್ ಕ್ರಿಯೇಟ್ ಮಾಡಿರುವ TVA ಸೀಕ್ರೆಟ್ ಟೈಮ್ ಲೈನ್ ಇವೆಲ್ಲ ಅವನಿಗೆ ಇಷ್ಟ ಆಗಿಲ್ಲ. ಇದರಿಂದಾನೇ ಇವೆಲ್ಲ ಇನ್ಕರ್ಷನ್ ಕೂಡ ಆಗ್ತಿದೆ ಅಂತ ಹೇಳ್ತಾನೆ. ಅದರಿಂದಾನೇ ಡಾಕ್ಟರ್ ಡೂಮ್ ಅವನೇ ಹೀರೋ ಅನ್ಕೊಂಡು ಇನ್ಕರ್ಷನ್ನ ಸರಿ ಮಾಡಕ್ಕೆ ಹೋಗ್ತಾನೆ. ಆದರೆ ಹೇಗೆ? ಯಾರ್ಯಾರು ಇನ್ಕರ್ಷನ್ನ ಕ್ರಿಯೇಟ್ ಮಾಡಿದ್ರು ಅವನ ಸಾಯಿಸಿ ಅಥವಾ ಅವ್ರನ್ನೆಲ್ಲನೂ ಕೂಡ ಅವನ ಟೀಮ್ಗೆ ಹಾಕೊಂಡು. ಡಾಕ್ಟರ್ ಡೂಮ್ನ ಈಗ ಟಾರ್ಗೆಟ್ಸ್ ಬಂದು ನಮ್ಮ ಸ್ಟೀವ್ ರಾಜರ್ಸ್, ಸ್ಪೈಡರ್ ಮ್ಯಾನ್, ಮೋನಿಕಾ ರ್ಯಾಂಬೋ, ಡಾಕ್ಟರ್ ಸ್ಟ್ರೇಂಜ್ ಮತ್ತೆ ಎಕ್ಸ್ಮೆನ್. ಅವೆಂಜರ್ಸ್ ಎಂಡ್ ಗೇಮಲ್ಲಿ ಸ್ಟೋನ್ ಕೊಟ್ಟು ವಾಪಸ್ ಬಾರೋ ಅಂದರೆ ಅವ್ನ ಹುಡುಗಿನ ಹುಡುಕೊಂಡು ಕ್ಯಾಪ್ಟನ್ ಅಮೆರಿಕಾ ಅಲ್ಲೇ ಸೆಟ್ಲ್ ಆಗ್ಬಿಟ್ಟ. ಇದರಿಂದ ಟೈಮ್ ಲೈನ್ ಆಲ್ಟರ್ ಮಾಡಿ ಇನ್ಕರ್ಷನ್ ಶುರು ಆಗಿದೆ. ಲೋಕಿ ಸೀರೀಸಲ್ಲಿ TV ಅವ್ರು ಹೇಳ್ತಾರೆ ಅವೆಂಜರ್ಸ್ ಎಂಡ್ ಗೇಮ್ ಮೂವಿಯಲ್ಲಿ ಏನಾಯ್ತೋ ಅದಾಗಲೇಬೇಕಿತ್ತು, ಕ್ಯಾಂಗ್ ಹೀಗೆ ಆಗಬೇಕು ಅಂತ ಬರೆದಿದ್ದ. ಆದರೆ ಲೋಕಿ ಟೆಸ್ರಾಕ್ಟ್ನ ಎತ್ಕೊಂಡು ಎಸ್ಕೇಪ್ ಆಗೋದು, ಕ್ಯಾಪ್ಟನ್ ಅಮೆರಿಕಾ ಪೆಗಿ ಕಾರ್ಟರ್ ಜೊತೆ ಸೆಟ್ಲ್ ಆಗೋದು ಇವೆಲ್ಲನೂ ಕೂಡ ಕ್ಯಾಂಗ್ನ ಪ್ಲಾನ್ಸಲ್ಲಿ ಇದ್ದಿಲ್ಲ. ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿಯಲ್ಲಿ ಏನೇನೆಲ್ಲ ಆಗಿದೆ ಅದರಿಂದಾನೇ ಸ್ಪೈಡರ್ ಮ್ಯಾನ್ ಕೂಡ ಇನ್ಕರ್ಷನ್ ಕ್ರಿಯೇಟ್ ಮಾಡಿದ. ಇನ್ನು ಡಾಕ್ಟರ್ ಸ್ಟ್ರೇಂಜ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಬೇರೆ ಯೂನಿವರ್ಸ್ಗೆ ಕೂಡ ಮೂವ್ ಆದ, ಅವನ ವೇರಿಯಂಟ್ಸ್ನ ಅವನೇ ಸಾಯಿಸ್ದ. ಅಂಡ್ ಈಗ ಅದೇ ಇನ್ಕರ್ಷನ್ನ ಸರಿ ಮಾಡೋಕ್ಕೆ ಡಾಕ್ಟರ್ ಸ್ಟ್ರೇಂಜ್ ಮತ್ತೆ ಕ್ಲಿಯಾ ಡಾರ್ಕ್ ಡೈಮೆನ್ಷನ್ಗೆ ಹೋಗ್ತಿದ್ದಾರೆ. ದ ಮಾರ್ವೆಲ್ಸ್ ಮೂವಿಯ ಪೋಸ್ಟ್ ಕ್ರಿಯೇಟಲ್ಲಿ ನಮ್ಮ ಮೋನಿಕಾ ರ್ಯಾಂಬೋ ಎಕ್ಸ್ಮೆನ್ ಯೂನಿವರ್ಸ್ಗೆ ಜಂಪ್ ಆಗಿದ್ರಿಂದ ಮೋನಿಕಾ ರ್ಯಾಂಬೋ ಕೂಡ ಇನ್ಕರ್ಷನ್ ಶುರು ಮಾಡಿದ್ಲು. ಇನ್ನು ಎಕ್ಸ್ಮೆನ್ ಡೇಸ್ ಆಫ್ ಫ್ಯೂಚರ್ ಪಾಸ್ಟ್ ಮೂವಿಯಲ್ಲಿ ಏನೆಲ್ಲ ಆಗಿದೆಯೋ ಅವೆಲ್ಲನೂ ಕೂಡ ಇನ್ಕರ್ಷನ್ ಕ್ರಿಯೇಟ್ ಮಾಡುತ್ತೆ. ಇವೆಲ್ಲದಕ್ಕಿಂತ ಮೇನ್ ಬಂದು ನಮ್ಮ ವ್ಯಾಂಡಾ ಮ್ಯಾಕ್ಸಿಮೋಫ್ ಅಂದರೆ ನಮ್ಮ ಸ್ಕಾರ್ಲೆಟ್ ವಿಚ್ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ ಅನ್ಬಹುದು ಅವೆಂಜರ್ಸ್ ಡೂಮ್ಸ್ಡೇಗೆ ಅಥವಾ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ಗೆ. ನಮಗೆ ಇಲ್ಲಿವರೆಗೂ ಕನ್ಫರ್ಮ್ ಇಲ್ಲ ವ್ಯಾಂಡಾ ಮ್ಯಾಕ್ಸಿಮೋಫ್ ಅವೆಂಜರ್ಸ್ ಡೂಮ್ಸ್ಡೇಗೆ ಬರ್ತಾರಾ ಇಲ್ವಾ ಅಂತ. ಯಾಕಂದರೆ ಕೆಲವೊಂದು ರಿಪೋರ್ಟ್ಸಲ್ಲಿ ವ್ಯಾಂಡಾ ಮ್ಯಾಕ್ಸಿಮೋಫ್ ಬಂದೇ ಬರ್ತಾರೆ ಅಂತ ರಿಪೋರ್ಟ್ಸ್ ಇದೆ. ಇನ್ನು ಕೆಲವೊಂದು ರಿಪೋರ್ಟ್ಸಲ್ಲಿ ವ್ಯಾಂಡಾ ಬರಲ್ಲ, ವ್ಯಾಂಡಾ ಡೈರೆಕ್ಟ್ ಆಗಿ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಅಥವಾ ಫೇಸ್ 7 ಕಾಣಿಸ್ಕೊತಾರೆ ಅಂತ. ಸೊ ಇನ್ನು ನಮಗೆ ಕನ್ಫರ್ಮ್ ಇಲ್ಲ ವ್ಯಾಂಡಾ ಮ್ಯಾಕ್ಸಿಮೋಫ್ ಯಾವಾಗ ಯಾವ್ದಲ್ಲಿ ಬರ್ತಾರೆ ಅಂತ. ಡಾಕ್ಟರ್ ಡೂಮ್ ಈಗ ಎಲ್ಲ ಟೈಮ್ ಲೈನ್ TVA ಎಲ್ಲನೂ ಕೂಡ ಡೆಸ್ಟ್ರಾಯ್ ಮಾಡಿ ಒನ್ ವರ್ಲ್ಡ್ ಅಂಡರ್ ಡೂಮ್ ಮಾಡಬೇಕು ಅಂತ ಹೇಳ್ತಾನೆ. ಈಗ ಅವೆಂಜರ್ಸ್ ಡೂಮ್ಸ್ಡೇ ಶೂಟಿಂಗ್ ಅಲ್ಲಿ ನಮ್ಮ ಕ್ರಿಸ್ ಎವೆನ್ಸ್, ಹೇಲಿ ಹ್ಯಾಟ್ವೆಲ್, ಟಾಮ್ ಹಿಡಲ್ಸ್ಟನ್ ಮತ್ತೆ ನಮ್ಮ RDG ಅವರು ಜಾಯ್ನ್ ಆಗಿದ್ದಾರೆ. ಕ್ರಿಸ್ ಹೆಮ್ಸ್ವರ್ತ್ ಅಂದ್ರೆ ಥಾರ್ ಅವರ ಶೂಟ್ ರ್ಯಾಪ್ ಆಗಿದೆ. ಈ ಮೂವಿಯಲ್ಲಿ ಥಾರ್ಗೆ ಜಾಸ್ತಿ ಸ್ಕ್ರೀನ್ ಟೈಮ್ ಇದೆ ಅಂತೆ. ಹಾಗಿದ್ರೆ ಈ ಮೂವಿಯಲ್ಲಿ ಥಾರ್ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು. ನೇಮರ್ ಕೂಡ ಅವರ ಶೂಟ್ ಮುಗಿಸಿ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಮತ್ತೆ ಸೂಸ್ಟಾಮ್ ಜೊತೆಗೆ ಶೂಟಿಂಗ್ ತುಂಬಾ ಚೆನ್ನಾಗಾಯಿತು ಅಂದಿದ್ದಾರೆ. ಹಾಗಿದ್ರೆ ಈ ಮೂವಿಯಲ್ಲಿ ಮದುವೆ ಆಗಿದ್ದ ಮಿಸ್ಟರ್ ಫ್ಯಾಂಟಾಸ್ಟಿಕ್ಗೆನೆ ಸೂಸ್ಟಾಮ್ ಸಿಗೋದು ಡೌಟೇ. ಯಾಕಂದರೆ ಅವಳ ಹಿಂದೆ ಈಗ ನೇಮೋರ್ ಮತ್ತೆ ಡಾಕ್ಟರ್ ಡೂಮ್ ಇಬ್ರು ಕೂಡ ಇದ್ದಾರೆ. ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಮಿಸ್ಟರ್ ಫ್ಯಾಂಟಾಸ್ಟಿಕ್ನ ಸ್ಕ್ರೀನ್ ಟೈಮ್ ಕೂಡ ಜಾಸ್ತಿ ಇತ್ತು. ಇನ್ಫ್ಯಾಕ್ಟ್ ಅವರು ಕೂಡ ಒನ್ ಆಫ್ ದ ಮೇನ್ ಅವೆಂಜರ್ ಕೂಡ ಆಗ್ತಿದ್ರು. ಆದರೆ ಈಗ ಪೆಡ್ರೋ ಪ್ಯಾಸ್ಕಲ್ ತುಂಬ ಬ್ಯುಸಿ ಆಗಿದ್ದರಿಂದ ಅವರ ಸ್ಕ್ರೀನ್ ಟೈಮ್ ಮತ್ತು ಅವರ ಇಂಪಾರ್ಟೆನ್ಸ್ ಕೂಡ ಕಡಿಮೆ ಆಗಿದೆ. ಈಗ ಪೆಗಿ ಕಾರ್ಟರ್ನ ಮನೆಯಲ್ಲಿ ಶೂಟ್ ಆಗ್ತಿದೆ. ಇನ್ನು ನಮ್ಮ ಕ್ರಿಸ್ ಎವೆನ್ಸ್ ಈ ಮೂವಿಯಲ್ಲಿ 4 ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರಂತೆ. ಫುಲ್ ಮೂವಿಯಲ್ಲೇ ಒಬ್ಬನೇ ಇರಲಿ, ಯಾಕೆ ಬೇಕು ಇಷ್ಟೆಲ್ಲ ಕ್ಯಾಸ್ಟ್ಗಳು? ರಿಪೋರ್ಟ್ಸ್ ಪ್ರಕಾರ ಕ್ರಿಸ್ ಎವೆನ್ಸ್ ಅವರು ಈ ಮೂವಿಯಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕಾ,
ನೊಮ್ಯಾಡ್, ಕ್ಯಾಪ್ಟನ್ ಹೈಡ್ರಾ ಆ್ಯಂಡ್ ಮೇ ಬಿ ಓಲ್ಡ್ ಮ್ಯಾನ್ ರಾಜರ್ಸ್ ಕೂಡ ಪ್ಲೇ ಮಾಡಬಹುದು. ನೊಮ್ಯಾಡ್ ವರ್ಷನ್ನ ನಾವು ಸ್ಟೋನ್ಸ್ ವಾಪಸ್ ಕೊಡುವಾಗ ನೋಡಬಹುದು. ಕ್ಯಾಪ್ಟನ್ ಹೈಡ್ರಾನ ನಾವು ಡಾಕ್ಟರ್ ಡೂಮ್ ಟೀಮಲ್ಲಿ ನೋಡಬಹುದು. ಇನ್ನು ನಮ್ಮ ಕ್ಯಾಪ್ಟನ್ ಅಮೆರಿಕಾ ಮೇ ಬಿ ಲೋಕಿ ಟೀಮಲ್ಲಿ ಇರಬಹುದು. ಯಾಕೆ ಅಂತ ಮುಂದೆ ಹೇಳ್ತೀನಿ. ಇನ್ನು ನಮ್ಮ ಓಲ್ಡ್ ಮ್ಯಾನ್ ರಾಜರ್ಸ್ ಫ್ಲ್ಯಾಶ್ ಬ್ಯಾಕಲ್ಲಿ ನೋಡಬಹುದು. ಲೋಕಿಯ ಫ್ರೀ ವಿಲಿಂದ ಕ್ಯಾಪ್ಟನ್ ಅಮೆರಿಕಾ, ಪೆಗಿ ಕಾರ್ಟರ್ ಇಬ್ಬರು ಜೊತೆಗಿದ್ರು. ಆ್ಯಂಡ್ ನಮ್ಮ ಕ್ಯಾಪ್ಗೂ ಕೂಡ ಗೊತ್ತಿಲ್ಲ ಅವನಿಂದಾನೇ ಇವೆಲ್ಲ ಮಲ್ಟಿವರ್ಸ್ ಶುರು ಆಗಿದೆ ಅಂತ. ಯಾಕಂದರೆ ಅವನಿಗೇನು ಗೊತ್ತು ಈ ಮಲ್ಟಿವರ್ಸ್ ಬಗ್ಗೆ ಎಲ್ಲ. ಸೊ ಮೇ ಬಿ ಲೋಕಿ ಈಗ ಈ ಟೈಮ್ ಲೈನ್ಗೆ ಬಂದು ವಾರ್ನ್ ಮಾಡಬಹುದು, ಅಥವಾ ಲೋಕಿ ಅವನ ಮಲ್ಟಿವರ್ಸ್ ಟೀಮ್ಗೆ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಕರ್ಕೊಂಡು ಹೋಗ್ಬಹುದು. ಕೆಲವೊಂದು ರೂಮರ್ಸ್ ಇದೆ ದಟ್ ಕ್ಯಾಪ್ಟನ್ ಅಮೆರಿಕಾ ಮತ್ತು ಪೆಗಿ ಕಾರ್ಟರ್ಗೆ ಈಗ ಒಂದು ಮಗು ಕೂಡ ಇರುತ್ತೆ ಅಂತ. ಆ್ಯಂಡ್ ಕ್ಯಾಪ್ಟನ್ ಅಮೆರಿಕಾ ಮಾಡಿದ ಇನ್ಕರ್ಷನಿಂದ ಡಾಕ್ಟರ್ ಡೂಮ್ಗೆ ತುಂಬ ಎಫೆಕ್ಟ್ ಆಗಿ ಈಗ ಡಾಕ್ಟರ್ ಡೂಮ್ ಈ ಯೂನಿವರ್ಸ್ಗೆ ಬಂದು ಇವನ್ನ, ಪೆಗಿನ ಮತ್ತು ಮಗುನ ಸಾಯಿಸಬಹುದು ಅಂತ. ಸೊ ನೀವೇನಾದರೂ ಡಾಕ್ಟರ್ ಡೂಮ್ನ ವಿಲನ್ ಆರ್ಕ್ನ ಸ್ಟ್ರಾಂಗ್ ಮಾಡಬೇಕಂದ್ರೆ ಇದನ್ನ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಪ್ಲಾಟ್ ಅನ್ಬಹುದು. ಆದರೆ ಇಲ್ಲಿವರೆಗೂ ಮಾರ್ವೆಲ್ನ ಎತ್ಕೊಂಡು ಬಂದಿದ್ದ ಕ್ಯಾರೆಕ್ಟರ್ ಆದ ಕ್ಯಾಪ್ಟನ್ ಅಮೆರಿಕಾನ ಈ ಥರ ಆನ್ ಸ್ಕ್ರೀನಲ್ಲಿ ಸಾಯಿಸೋದು ನನಗೆ ಯಾಕೋ ಡೌಟ್ ಅನಿಸುತ್ತೆ. ಯಾಕಂದರೆ ಕ್ಯಾಪ್ಟನ್ ಅಮೆರಿಕಾ ಒಬ್ಬ ಅವೆಂಜರ್ ಅಷ್ಟೇ ಅಲ್ಲ, ಕ್ಯಾಪ್ಟನ್ ಅಮೆರಿಕಾ ಒಬ್ಬ OG ಅವೆಂಜರ್. ಈಗ ಹೇಗೆ ನಮ್ಮ ಐರನ್ ಮ್ಯಾನ್ಗೆ ಒಂದು ಪ್ರಾಪರ್ ಸೆಂಡ್ ಆಫ್ ಸಿಕ್ತೋ ಅದೇ ಥರ ನಮ್ಮ ಕ್ಯಾಪ್ಟನ್ ಅಮೆರಿಕಾಗೂ ಕೂಡ ಒಂದು ಪ್ರಾಪರ್ ಸೆಂಡ್ ಆಫ್ ಬೇಕು. ಆಲ್ದೋ ಇಲ್ಲಿ ಸತ್ರು ಕೂಡ ಮೂವಿಯಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಆಗಿ ಕೂಡ ಕಾಣಿಸ್ಕೊತಾರೆ. ಆದರೆ ದ ಮೇನ್ ಕ್ಯಾಪ್ಟನ್ ಅಮೆರಿಕಾ ಆನ್ ಸ್ಕ್ರೀನಲ್ಲಿ ಸಾಯೋದು ನನಗೆ ಯಾಕೋ ಡೌಟ್. ಸೊ ನಿಮಗೇನು ಅನಿಸುತ್ತೆ, ನಮ್ಮ ದ OG ಕ್ಯಾಪ್ಟನ್ ಅಮೆರಿಕಾ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಸಾಯ್ತಾನ, ಅಥವಾ ನಮ್ಮ ಕ್ಯಾಪ್ಟನ್ ಅಮೆರಿಕಾನೇ ಲೋಕಿ ಟೀಮ್ನ ಲೀಡ್ ಮಾಡಬಹುದಾ? ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.